ಈ ಕಾಂಗ್ರೆಸ್ ಅಧಿವೇಶನದ ವಿಚಾರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಅದೇ ಅಧಿವೇಶನ ಸಂಬಂಧಪಟ್ಟಂತೆ ಬ್ಯಾನರ್ಗಳನ್ನ ಹಾಕಿದ್ದಾರೆ. ಬ್ಯಾನರ್ಗಳಲ್ಲಿ ಭಾರತದ ಚಿತ್ರ ಇದೆ, ಪಾಕ್ ಆಕ್ರಮಿತ ಕಾಶ್ಮೀರ ಅದನ್ನು ಸೇರಿಸ್ಕೊಂಡೇ ಇಂಡಿಯಾ ಮ್ಯಾಪ್ ಇರೋದು, ಅದನ್ನೇ ಕಟ್ ಮಾಡ್ಬಿಟ್ಟಾರೆ. ತಲೆಯಲ್ಲೇ ಸ್ವಲ್ಪ ಪಾಕ್ ಆಕ್ರಮಿತ ಪಾಕ್ಗೆ ಕೊಟ್ಬಿಟ್ಟಾರೆ. ಅದನ್ನು ಹೊರತುಪಡಿಸಿ ಉಳಿದ ಭಾರತದ ಚಿತ್ರ ಹಾಕಿ ಬ್ಯಾನರ್ಗಳನ್ನ ಹಾಕಿದ್ದಾರೆ. ಭಾರತದ ನಕ್ಷೆನ ವಿರೂಪಗೊಳಿಸಿದ್ದಾರೆ. ನಕ್ಷೆ ವಿರೂಪಗೊಳಿಸಿದ್ದಾರೆ. ಇದು ಅವಮಾನ ಮಾಡಿದ್ದಾರೆ. ಬಿಜೆಪಿಯವರು ಎಲ್ಲರೂ ಕೂಡ ಈಗಾಗಲೇ ಪ್ರತಿಭಟನೆ ಕೂಡ ಶುರು ಮಾಡಿದ್ದಾರೆ. ಈಗ ಈಗ ಎಲ್ಲೋ ಒಂದ್ ಕಡೆ ಎಲ್ಲ ಡೈವರ್ಟ್ ಮಾಡೋದಕ್ಕೆ ಈ ತರ ಪ್ಲಾನ್ ಮಾಡ್ತಾರೆ. ಎಲ್ಲ ಈ ತರ ವಿಷಯಾಂತರಗಳು ಭಾರತ ವಿರೋಧಿ ನಕ್ಷೆ. ಏನು ಅಖಂಡ ಭಾರತ ಏನಿದೆ ನಮ್ದು, ಆ ಅಖಂಡ ಭಾರತವನ್ನ ಒಡೆದಂಥವ್ರು ಇದೇ ಕಾಂಗ್ರೆಸ್ ಅವರು. ನೆಹರು ಅವರು ಪ್ರಧಾನಮಂತ್ರಿ ಆಗ್ಬೇಕು, ಎಲ್ಲಿ ಬೇರೆಯವರು ಅಥವಾ ಜಿನ್ನಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗ್ಬಿಡ್ತಾರೋ ಅಂತೇಳಿ ಭಾರತವನ್ನ ಅವರ ಸ್ವಾರ್ಥ, ಪ್ರಧಾನಮಂತ್ರಿ ಆಗ್ಬೇಕು ನೆಹರು ಅಂತೇಳಿ ಭಾರತವನ್ನ ಒಡೆದ್ರವರು. ಒಂದು ಪೂರ್ವ ಪಾಕಿಸ್ತಾನ, ಒಂದು ಪಶ್ಚಿಮ ಪಾಕಿಸ್ತಾನ ಮಾಡಿದ್ರು. ಈಗ ಭಾರತದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ನಾವು ವಿಶ್ವಸಂಸ್ಥೆಯಲ್ಲಿ ಪದೇ ಪದೇ ವಿಚಾರ ರೈಸ್ ಆದಾಗನೂ ಕೂಡ ನಾವು ಇದೇ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಪೂರ್ತಿ ಚಿತ್ರ ಅಖಂಡ ಇವತ್ತೇನು ಉಳಿದಿದೆ ಅದನ್ನು. ಆದರೆ ಇವತ್ತು ಕಾಂಗ್ರೆಸ್ ಅವರು ಅದನ್ನು ತೆಗೆದುಹಾಕಿದ್ದಾರೆ. ಅಂದರೆ ಮೋದಿ ಬರಲಿಲ್ಲ ಅಂದರೆ ಜಮ್ಮು ಕಾಶ್ಮೀರನೇ ಇಲ್ಲ, ಕೊಟ್ಬಿಡಕ್ಕೆ ರೆಡಿ ಆಗಿದ್ರು ಇವರು. ಅದಕ್ಕೆ ಎರಡು ಧ್ವಜ ಎರಡು ದೇಶ ಮಾಡೋಕ್ಕೆ ಹೊರಟಿದ್ದಂಥವ್ರು ಕಾಂಗ್ರೆಸ್. ಒಂದು ದೇಶದಲ್ಲಿ ಎರಡು ಧ್ವಜ ಎರಡು ಸಂವಿಧಾನ ಮಾಡಿದರು. ಯಾರಾದರೂ ಆಗ ಇಂದಿರಾ ಗಾಂಧಿ ಇದ್ದಾಗ, ನೆಹರು ಇದ್ದಾಗ ಜಮ್ಮು ಕಾಶ್ಮೀರಕ್ಕೆ ಹೋದರೆ ಅಲ್ಲಿನ ಜನ ಹೇಳ್ತಾ ಇದ್ರು ಭಾರತದಿಂದ ಬಂದಿದ್ದೀರಾ ಅಂತ ಕೇಳ್ತಾ ಇದ್ರು. ಇವಾಗ ಯಾರು ಕೇಳ್ತಾರಲ್ಲಿ? ಮೋದಿ ಬಂದಮೇಲೆ ಅದು ಭಾರತ ಆಗೋಗ್ಬಿಟ್ಟಿದೆ. ಈಗ ಆ ಭಾರತವನ್ನೇ ಒಡೆಯುವಂಥ, ಭಾರತದ ಭೂಪಟವನ್ನೇ ಇವರು ವಿಚಿತ್ರ ಮಾಡಿರುವಂಥದ್ದು ಖಂಡನೀಯ. ಕಾಂಗ್ರೆಸ್ಸಿನ ಮನಸ್ಥಿತಿ ದೇಶವನ್ನು ಒಡೆಯುವ ಮನಸ್ಥಿತಿ. ಈಗಾಗಲೇ ಹೇಳಿದಾರಲ್ಲ, DK ಸುರೇಶ್ ಅವರು ಹೇಳಿದ್ದಾರೆ, ಸಪ್ರೇಟ್ ದೇಶಗಳು ಕೇಳಿದ್ದಾರೆ. ಈ ಕಾಂಗ್ರೆಸ್ ಮನಸ್ಥಿತಿನೇ ಹಿಂಗೆ, ದೇಶ ಒಡೆಯೋದೇ ಇವರ ಮನಸ್ಥಿತಿ. ಇಂಥ ನೀಚ ಕಾಂಗ್ರೆಸ್ ಈ ದೇಶದಲ್ಲಿ ಇನ್ನೊಂದು 2-3 ಸ್ಟೇಟಲ್ಲಿ ಇದೆ, ತೊಲಗೋಬೇಕು. ಕಾಂಗ್ರೆಸ್ ಮುಕ್ತ ಭಾರತ ಆದರೆ ಈ ದೇಶ ಒಡೆಯೋ ಅಂಥದ್ದು ತಪ್ಪುತ್ತೆ, ದೇಶ ಅಖಂಡವಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.